ಮತ್ತು ಯಾವ ಪಂಚಮುಖದ ಪರಮೇಶ್ವರ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಬರಿಕ ಇರ್ಲಿ ಅವ್ರದ್ದು ಯಾಕಂತ ಕೇಳಿದ್ರೆ ಯಾಕ್ರಿಪ್ಪ ನಮ್ಮ ಬಾಯೋಡಿ ಮುಲ್ಕಣ ಸರ್ ಒಂದು ಪ್ರೇಮ್ ಇತ್ತ. ಏನಂತ ಯಾನ ಪ್ರೇಮ್ ಇತ್ತ ಅಂತ ಕೇಳಿದ್ರ ಏನಿತ್ರಿ ಸರ? ನಮ್ಮ ಸೋನ್ಯಾಳ ಗೌಡ್ರ ಅಂದ್ರೆ ನಮ್ಮ ಗುರುಗಳು. ಹೌದು, ನಮ್ಮ ಗುರುಗಳು ಎಲ್ಲಿ ಕಾರ್ಯಕ್ರಮ ಇರ್ತಾವ ಅಲ್ಲಿ ಬಾಯೋಡಿ ಸರ್ ಹಾ ಕಾರ್ಯಕ್ರಮ ಕೇಳಕ್ ಅಡ್ಡಾಡವ್ರು ಅಂತ ಸೊನಾಳಕ್ಕೆ ಕಾರ್ಯಕ್ರಮ ಮಾಡೋದಂದು ಕೂಡ ಅವ್ರು ತಿಳ್ಕೊಂಡ್ರ ಏನಂತ್ರಿ ಸರ? ಗೌಡ್ರಂತರು ನಮಗ್ ಸಿಗಲಾರ ಜಾಗದಾಗ ಅದಾರ. ಹೌದು, ಆ ಗೌಡ್ರ ಜೋಡಿ ಮಾತಾಡ್ತಕ್ಕಂತ ಶ್ರೀಶೈಲ ಅಣ್ಣನು ಸೊನಾಳದಾಗ ಅದಾನ. ಹೌದು, ನೀನು ಗೌಡ್ರ ಮಾತೆ ಹೇಳ್ತೀವಿ ಪರಸು. ಹಾ ಪುಸು ಅವನ್ನ ಎಬ್ಬಿಸಿ ನಿಂದ್ರಿಸಿ ನನಗ್ ಮಾತು ಕೇಳಂಗಾಗೈತಿ, ನಾನು ಬರ್ತೀನಿ ತಿಳ್ಕೊಂಡು ಮುದ್ದಾಮ ಅವ್ರು ಬಂದ ಹೌದು ಕಾಕಾರನೆ ಎಬ್ಬಿಸಿ ಅವ್ರನ್ನ ಜೋರಾವರ್ಲಿ ಎಬ್ಬಿಸಿ ಹಾ ನಿಂದ್ರಿಸ್ಲಿಕ್ಕತ್ತಾರ. ಹೌದು, ಇರ್ಲಿ ಯಾಕಂತ ಕೇಳಿದ್ರೆ ಒಂದ್ ತುಸು ನಮಗ್ ಮಾತಿನೊಳಗ ದಿಕ್ಕ ಹಾ ತಪ್ಪೈತಿ. ಹೌದು, ಯಾಕೆ ಮಾತಾಡೋದು ಕಾಕ ಬರ್ರಿ. ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿ ಸರ? ಪಂಚಮುಖದ ಪರಮೇಶ್ವರ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಯಾವ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಹೌದು ಸೋಮವಾರ ದಿವಸ ಉದಯಿಸಿ ಬಂದಿರತಕ್ಕಂತ ಹೌದು ಜಗದ್ಗುರು ರೇವಣ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಯಾವ ರೇವಣ ಸಿದ್ದೇಶ್ವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಇವ್ರ್ಯಾರಿಪ್ಪ? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ತಾಲೂಕಿನ ಪಾವನಮಯ ಕ್ಷೇತ್ರ ಚಂದರಗಿರಿ ಗ್ರಾಮದ ಅರಸ ತಂದೆ ಬರಮ ಭೂಪಾಲ ತಾಯಿ ಸೂರಮ್ಮ ದೇವಿಯ ಸಂಜಾತನಾಗಿರ್ತಕ್ಕಂಥ ನನ್ನಪ್ಪ. ಹೌದಾ? ಅಲ್ಲದೌಗಾಡ ದೇವರ ಸೋಮಘಾತಕ ದೇವರ ಜೂಕು ಮುನಿ ದೇವರ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚನ ಗಂಡ ಹೌದು ಹೊನ್ನ ಹೊಂಕಳ ಬಂಗಾರದ ಜಡಿ ಹೊಂದಿರತಕ್ಕಂಥ ನನ್ನಪ್ಪ. ಯಾರಿ ಸರ? ಶಿವಸಿದ್ಧ ಬೀರೇಶ್ವರ ಕರ್ತೃವತಿ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಇವ್ರ್ಯಾರಿಪ್ಪ? ಮಹಾರಾಷ್ಟ್ರ ರಾಜ್ಯ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕಿನ ಬಾರಾಮತಿ ಗ್ರಾಮದಲ್ಲಿ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದು ಗುರುವಿನ ಸಲುವಾಗಿ ಘೋರ ಅರಣ್ಯ ಸಂಚರಿಸಿ ಹುಲಿಗಿಣ್ಣ ತಂದ ಗುರುವಿಗೆ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಿಸಿ ಹುಲಜಂತೆ ಅನಿಸಿ ಹೌದು ವರ್ಷಕ್ಕೊಮ್ಮೆ ದಿವಳಿಗ ಮಾಸಿ ಶಿವ ಪಾರ್ವತಿನಿ ಧರಣಿಗಿಳಿಸಿ ಮುಂಡಾಸಿ ಮೈ ಪಡೆದಿರ್ತಕ್ಕಂಥ ನನ್ನಪ್ಪ. ಹೌದು ಮುತ್ಯ ಮಾಳಿಂಗರಾರ ಕರ್ತೃಗತಿ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಯಾವ ಶರಣ ಮಾಳಿಂಗರಾಗ 4 ಮಂದಿ ಮಕ್ಕಳಿದ್ರು ಕೂಡ ಯಾರ್ಯಾರಿಪ್ಪ? ರೇಪರಾಯ ಬೀರಮುತ್ಯ ಸೋಮಮುತ್ಯ ಕಣ್ಣಮುತ್ಯ 4 ಮಂದಿ ಮಕ್ಕಳಿದ್ರು ಕೂಡ ಹೌದು ಒಳ್ಳೆ ಪ್ರೀತಿಯ ಮಗನಾಗಿರ್ತಕ್ಕಂಥ ಕಣಗಿಲ ಮಠದ ಕರ್ತ ಬಿದ್ದರ್ಗಿ ಬುಳ್ಳಣ ಸಿದ್ದೇಶ್ವರ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹೌದು ನನ್ನಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನದ ಜ್ಯೋತಿಯನ್ನು ಹಚ್ಚಿ ಬೆಳೆದಿರ್ತಕ್ಕಂಥ ಯಾರಿಪ್ಪ? ಯಾವ ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ತಾಲೂಕಿನ ಉತ್ನಾಳ ಗ್ರಾಮದಲ್ಲಿ ಹಿಂಬಾಗಿ ವಾಸಾಗಿರ್ತಕ್ಕಂಥ ನನ್ನಪ್ಪ. ಹೌದು ಭೀಮಾಶಂಕರ ಮುತ್ತರ ಪವಿತ್ರ ಪಾದಗಳ ಸುತ್ತ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ನನ್ನಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲನ್ನು ಹೊಡೆದೋಡಿಸಿ ಈ ಹಾಲ ಮತದ ವಿಷಯವನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಹೌದು ಯಾವ ನಿಮ್ಮೂರವರಾಗಿರ್ತಕ್ಕಂಥ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸೊನೆಯಾಳ ಗ್ರಾಮದ ನಮ್ಮ ಗುರುಗಳಾಗಿರ್ತಕ್ಕಂಥ ಹನುಮಂತರೇಗೌಡ ಬಿರಾದರ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹೌದು ಅದಕ್ಕೆ ಸರಿಸಲ್ಕಕ್ಕ ಹೇಳ್ರಿಪ್ಪ ಮಾಸ್ತರ. ಇವತ್ತಿನ ದಿವಸ ಈ ಸೊನೆಯಾಳ ಗ್ರಾಮಕ್ಕೆ ಹಿಂಬಾಗಿ ವಾಸಾಗಿರ್ತಕ್ಕಂಥ ಯಾರಿಪ್ಪ? ಆದಿಶಕ್ತಿ ಜಗನ್ನ ಮಾತೆ ದುಷ್ಟರನ್ನ ಸಂಹಾರ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡುವಂತ ಹೌದು ಲಕ್ಷ್ಮೀ ದೇವಿಯ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹೌದು ಈ ಗ್ರಾಮದ ಒಡೆಯನಾಗಿರ್ತಕ್ಕಂಥ ಅವ್ರು ಯಾರಿಪ್ಪ? ವಿಟ್ರಾಯ ಮುತ್ಯನ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಶ್ರೀಸರಕಕ್ಕ ಇವತ್ತಿನ ದಿವಸ ಏನಾಗಿದ್ರಿ ಮಾಸ್ತರ? ಈ ಆದಿಶಕ್ತಿ ಲಕ್ಷ್ಮೀ ದೇವಿ ಒಂದು ಜಾತ್ರಾ ನಿಮಿತ್ತವಾಗಿ ಹೌದು ಒಡ್ಡಿವಾಲಗೆ ಸಿದ್ಧರ ಶಿವನಾಮ ಕೇಳಬೇಕ ತಿಳ್ಕೊಂಡು 2 ಡೊಳ್ಳಿನ ಕಲಾ ಸಂಘಗಳನ್ನ ಇಲ್ಲಿ ಕರೆಸ್ಯಾರ. ಅಪೇಕ್ಷೆ ಇಟ್ಟು ಕರ್ಸ್ಯಾರ, ಪ್ರೇಮ ಇಟ್ಟು ಕರೆಸಿರಿ. ಹೌದು ನಾವು ಬಸವಣ್ಣ ಬಾಗೇವಾಡಿ ತಾಲೂಕು ಉತ್ನಾಳ ಗ್ರಾಮದಾಗ ಈ ಡೊಳ್ಳಿನ ಸಂಘ ಕಟ್ಟೋರು ಕೂಡ ನಾವು ಕರ್ನಾಟಕ ಮಹಾರಾಷ್ಟ್ರ ಬೆಳಿಬೇಕಾಗಿತ್ತಂದ್ರ
ಇದು ನಿಮ್ಮ ಊರು ಸೊನಾಳ ಹನುಮಂತಗೌಡರ ಪುಣ್ಯದಿಂದ ನಾವು ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ತಿರುಗಾಡ್ಲತ್ತಿದ್ದೆವು. ಹೌದು ಇದು ಏನೋ ನಿಮ್ಮ ಮನಿ ಮಗ ಇದ್ದಂಗ ಐತಿ. ಹೌದು ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ಲಿಕ್ಕೆ ಬಂದಿರ್ತಕ್ಕಂತ ಶ್ರೇಷ್ಠ ಕಲಾವಿದರ ಸಂಘವಾದಪ್ಪ ಅಂತ ಕೇಳಿದ್ರೆ ಯಾರಿಪ್ಪ? ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಹೌದು ಕುಂಬಾರಿ ಗ್ರಾಮದ ಗೇನಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ಮುಖ್ಯ ಗಾಯಕರಾಗಿರ್ತಕ್ಕಂಥ ಮಾಸಿದಣ್ಣ ಮತ್ತು ಪಿಂಟು ಮಾಸ್ತರ್ ಅವರ ಸಂಘಕ್ಕೂ ಕೂಡ ನಮಸ್ಕಾರಗಳನ್ನು ಹೇಳಿ 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 ಬಹಳ ಅದ್ಭುತ ಕಲಾವಿದರು ಈ ಸದ್ಯ ಮೋಕ್ಷದ ಮುತ್ತನ ಮಠ ಮನೆ ಒಳಗ. ಪಿಂಟು ಮಾಸ್ತರ್ ಪಿಂಟು ಮಾಸ್ತರ್ ಅಂದ್ರೆ ಬಹಳ ಆಧ್ಯಾತ್ಮದ ಜೀವಿಗಳದಾರ. ಹೌದು ಹೌದು ತಮಗೆಲ್ಲರಿಗೆ ಆನಂದ ಆಗುವಂಗ ವಿಷಯ ಮಾತಾಡ್ತಾರಂತಕ್ಕಂಥ ಮಾತನ್ನು ಹೇಳಿ 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 ಇಂಥ ಸಭೆ ಒಳಗ ನಮ್ಮ ಭಾಗ್ಯವಾಡದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಮುದುಕಾಣ ಸರ್ಗೆ ಕೂಡ ನಮಸ್ಕಾರಗಳನ್ನು ಹೇಳಿ ನಮ್ಮ ಗೌರವ ಸುಪುತ್ರನಾಗಿರ್ತಕ್ಕಂಥ ನಮ್ಮ ಸಿದ್ದವಣ್ಣವ್ರಿಗೆ ಕೂಡ ನಮಸ್ಕಾರಗಳನ್ನು ಹೇಳಿ ಹೇಳಿ ನಮ್ಮ ಗೌಡರ ಮೇಳದೊಳಗ ಸತತ ಕಾಲ ಕಾರ್ಯಕ್ರಮ ನಡೆಸಿಕೊಂಡು ಬಂದಿರತಕ್ಕಂಥ ನಮ್ಮ ದೈಗೊಂಡ ಪೂಜೆಗೆ ನಮಸ್ಕಾರಗಳನ್ನು ಹೇಳಿ ನಮ್ಮ ಆಕಾಶ ಮತ್ತು ಶ್ರೀಶೈಲ ಕಾಕವ್ರಿಗೆ ಇವರು ಅಲ್ಲದೆ ಇವು ಸೊನ್ಯಾಳ ಗ್ರಾಮದ ಹಿರಿಯರೆಲ್ಲರೂ ಕೂಡ್ಕೊಂಡ ಆ ಸಂಘ ಮುಂದೆ ಒತ್ತಿರೋಣ ಕರ್ನಾಟಕ ಮಹಾರಾಷ್ಟ್ರದಾಗ ಸಂಘ ಬೆಳಗಾವಿ. ಹೌದು ಹೌದು ತಮ್ಮ ಎಲ್ಲರಿಗೆ ಒಂದು ಸಲ ಉತ್ನಾಳ ಸಂಘದ ಪರವಾಗಿ ಶರಣಾರ್ಥಿಗಳನ್ನು ಹೇಳಿ 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 ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಅದಕ್ಕೆ ಹೇಳ್ತಾರ ಮಹಾತ್ಮರು, ಏನ್ ಹೇಳಿರಿಪ್ಪ? ನಂಬಲು ಮನವೇ ಹಂಬಲಿಸಿ ಕೆಡಬೇಡ. ಹಂಬಲಿಸಿ ಕೆಡಬೇಡ. ನಂಬಲು ಮನವೇ ಹಂಬಲಿಸಿ ಕೆಡಬೇಡ. ಶ್ರೀ ಸಂಬನ ಒಲಮಿಗೆ ನಂಬಿಕೆ ಕಾರಣ. ಹೌದು ಹೌದು ದೇವರನ್ನು ನಂಬಿ ಯಾರು ಕೆಟ್ಟಿಲ್ಲ. ಹೌದು ದೇವರನ್ನ ಕೆಣಕಿ ಜಗತ್ತದಾಗ ಬದುಕ್ಯಾರು. ಹೌದು ಉಳಿದಿಲ್ಲ ಅಂತ ಮಾತ್ಮ ಹೇಳ್ಯಾರ. ದೇವರನ್ನ ನಂಬಿ ಯಾರು ಕೆಟ್ಟಿಲ್ಲ ಅಂತ ಕೇಳಿದ್ರ ಯಾರು ಕೆಟ್ಟಿಲ್ರಿ? ಗೌಳಿಗೆತ್ತಿ ಮನಿ ಒಳಗ ಹೌದು ಕೃಷ್ಣ ಪರಮಾತ್ಮ ಕತ್ತು ಬೆಣ್ಣೆ ತಿತ್ತಿದ್ದ. ಗೌಳಿಗೆತ್ತಿ ಮನಿ ಒಳಗ ಕೃಷ್ಣ ಕತ್ತು ಬೆಣ್ಣೆ ತಿತ್ತಿದ್ದ. ಹೌದು ಹೌದು ಅವಾಗ ಒಂದು ದಿವಸ ಗೌಳಿಗೆತ್ತಿ ಮನಸ್ಸಿನೊಳಗೆ ವಿಚಾರ ಮಾಡ್ತಾಳ. ಏನಂದ್ರಿಪ್ಪ? ನಾ ಬೆಣ್ಣೆ ತಯಾರು ಮಾಡಿ ಇಡ್ತಾ ದಿನನಿತ್ಯ ಬಂದು ಇದನ್ನ ಕತ್ತಿ ಬೆಣ್ಣೆ ತಿಂತಾನೆ, ಯಾವ ತಿಂತಾನೆ ಇದನ್ನ ಕಂಡು ಹಿಡಿಬೇಕಂದ್ರೆ ಗೌಳಿಗಿತ್ತಿ ಕಂಡು ಹಿಡಿಬೇಕ ತಿಳ್ಕೊಂಡ ಗೌಳಿಗಿತ್ತಿ ನೆದರಿಟ್ಲು. ಕೃಷ್ಣ ಕೈ ಹಾಕ್ತಿದ್ದ, ಬಂದ ಗೌಳಿಗಿತ್ತಿ ಕೈಯ ಹಿಡಿದ್ಲು. ಅವಾಗ ಗೌಳಿಗಿತ್ತಿ ಕೇಳ್ತಾಳ ಕೃಷ್ಣಗ, ಏನತ್ತ? ಏ ಕೃಷ್ಣ, ಕೃಷ್ಣ ಅಗತ್ಯದ ಒಡೆಯ ನೀಯದಿದು, ಹಿಂಗ್ಯಾಕ ಕತ್ತು ಬೆಣ್ಣೆ ತಿಂತಿದಿ? ನಿನಗೆ ಬೆಣ್ಣೆ ತಿನ್ನೋ ಪ್ರೇಮ ಇತ್ತಂದ್ರೆ ನಾ ಮಜ್ಜಿಗೆ ಮಾಡೋ ಟೈಮ್ದಾಗ ನನ್ನ ಮುಂದೆ ಬಂದು ನಿಂದ್ರು ನಾ ನಿನಗೆ ಬೆಣ್ಣೆ ಕೊಡ್ತೀನಿ ತಿಳ್ಕೊಂಡು ಗೌಳಿಗಿತ್ತಿ ಹೇಳಿದಳು. ಹೌದು ಅವಾಗ ಕೃಷ್ಣ ದಿನನಿತ್ಯ ಗೌಳಿಗಿತ್ತಿ ಮಜ್ಜಿಗೆ ಮಾಡ್ಲಕ್ಕ ಚಲೋ ಮಾಡಿದ್ರಂದ್ರ ಅವಾಗ ಬಂದ ಕೃಷ್ಣ ಮುಂದೆ ನಿಂದ್ರ ಅವ ಗೌಳಿಗಿತ್ತಿ ಬೆಣ್ಣೆ ಕೊಡಕ್ಕಿ ಕೃಷ್ಣನ ಕೈಯಾಗ ಎತ್ತಿ ಬೆಣ್ಣೆ ಕೊಡಕ್ಕಿ ಕೃಷ್ಣ ಬೆಣ್ಣೆ ತಿನ್ನವ. ಹೌದು ಅವಾಗ ಒಂದು ದಿವಸ ಗೌಳಿಗಿತ್ತಿ ಕೇಳ್ತಾಳ ಪುಣ್ಯಾತ್ಮರೇ. ಏನ್ ಕೇಳಿದ್ರಿ? ಏ ಕೃಷ್ಣ, ದಿನನಿತ್ಯ ನಾ ನೋಡ್ತೀನಿ ನೀ ಇಟಿ ಅದಿದಿ, ನೀ ಎಂದ ದೊಡ್ಡವಾಗ? ಓ ಕೃಷ್ಣ ದೊಡ್ಡವಾಗಲ್ಲ ಆತು. ಅವಾಗ ಕೃಷ್ಣ ಹೇಳ್ತಾನ, ಏನಂದ್ರ ಕೃಷ್ಣ? ಏ ಗೌಳಿಗಿತ್ತಿ, ನಾ ಒಮ್ಮೆ ಜೇರ ದೊಡ್ಡವಾದಂದ್ರ ನಾ ಒಮ್ಮೆ ಜೇರ್ ಕರ್ತು ದೊಡ್ಡವಾಗಿ ನಿಂತಂದ್ರ ಬಳ್ಳಿ ಎಂದು ನಾ ಸಣ್ಣವಾಗುದಿಲ್ಲ ಅಂದ. ಯಾರು? ಕೃಷ್ಣ. ಕೃಷ್ಣ ಅವಾಗ ಗೌಳಿಗಿತ್ತ ತಳ, ಏ ಕೃಷ್ಣ ನಿನ್ನ ದೊಡ್ಡವನಾಗಿ ನೋಡಂಗಾಗ್ಯದು, ನೀ ದೊಡ್ಡವಾಗಂದ್ರು. ಏ ಗೌಳಿಗಿತ್ತಿ ಇದೇ ಸಲ ವಿಚಾರ ಮಾಡಂದವ. ಹಾಗೆ ಬಿಡು ದೊಡ್ಡವ. ಒಮ್ಮೆ ಜೇರ್ ನಾ ದೊಡ್ಡವಾದಂದ್ರ ನೀ ಏನು ಕೊಟ್ರು ನಾ ಹೊಳ್ಳಿ ಸಣ್ಣ ಹೋಗಂಗಿಲ್ಲ, ವಿಚಾರ ಮಾಡಿ ಹೇಳಂದ. ಗೌಳಿಗಿತ್ತ ತಳ, ನಿನ್ನ ದೊಡ್ಡವನು ನೋಡಂಗ ನನಗೆ ಪ್ರೇಮ ಆಗ್ಯದು. ಕೃಷ್ಣ ನೀ ದೊಡ್ಡವಾಗಿ ನಿಂದ್ರೆ ತಿಳ್ಕೊಂಡು ಗೌಳಿಗಿತ್ತಿ ಕೇಳಲು. ಹೌದು ಗೌಳಿಗಿತ್ತಿ ಮಾತಿಗೆ 25 ವರ್ಷದ ಯೌವನ ಹುಡುಗಾಗಿ ಕೃಷ್ಣ ಪರಮಾತ್ಮ ನಿತ್ತ ಬಂಧುಗಳೇ ದೊಡ್ಡವಾಗಿ ಅಷ್ಟರೊಳಗೆ ಬಾಂಧಗಾಡಿ ಏನಾಯ್ತಂತ ಕೇಳಿದ್ರ ಏನಾಯ್ತ್ರಿ? ಗೌಳಿಗಿತ್ತಿ ಗಂಡ ಗೆಳೆ ಬಿಟ್ಕೊಂಡ ಎರಡು ಎತ್ತು ಹೊಡ್ಕೊಂಡು ಮನೆಗೆ ಬರ್ತಿದ್ದ. ಗೌಳಿಗಿತ್ತಿ ನೋಡಿದ್ಲು. ಗೌಳಿಗಿತ್ತಿ ನೋಡಿ ಕೃಷ್ಣಗತ್ತಾಳ, ಏ ಕೃಷ್ಣ, ನನ್ನ ಮನ್ಯಾಗ ಯಾರು ಇಲ್ಲೋ? ಹೌದು ನನ್ನ ಮನ್ಯಾಗ ಯಾರು ಇಲ್ಲ, ನನ್ನ ಗಂಡ ಎತ್ತು ಹೊಡ್ಕೊಂಡು ಬಂದ, ನಿನ್ನ ನೋಡಿ ನನ್ನ ಗಂಡ ಸಂಶಯ ಪಡ್ತಾನ. ಕೃಷ್ಣ ನೀ ಸಣ್ಣವಾಗಲ್ಲ ಕತ್ಲು, ಛೇ ಛೇ ಛೇ, ನೀ ಸಣ್ಣವಾಗ ಹೋ ಕೃಷ್ಣ ಅಲ್ಲ ಕತ್ಲು. ಅವಾಗ ಕೃಷ್ಣ ತಾನ, ಏ ಗೌಳಿಗಿತ್ತಿ, ನಿನಗೆ ನಾ ಮೊದಲ ಹೇಳಿದ, ಹೌದು ಏನೋ ಬೇಕಂದ್ರೆ ನಾ ದೊಡ್ಡವನೇ ಆಗ್ತೀನಿ ಕರೆ, ನಾ ಎಂದು ಹಳ್ಳಿ ಸಣ್ಣವಾಗುದಿಲ್ಲ. ಕೃಷ್ಣ ಹಠ ತೊಟ್ಟು ನಿತ್ತ. ಗೌಳಿಗಿತ್ತ ತಾಳ, ಏನಂದ್ರಿ? ಏ ಆಪತ್ತು ಬಾಂಧವ ಕರುಣಾನಿಧಿ ದಯಾಸಾಗರ, ನೀ ಸಣ್ಣವಾಗು, ನನ್ನ ತಾಳಿಗೆ ಕುತ್ತು ಬರ್ತದೆ, ನನ್ನ ಒಗತನ ಹಿಡಿತದೆ, ನನ್ನ ಕುಂದ ನನ್ನ ತಾಳಿಗೆ ಕುಂದು ಬರ್ತದೆ. ಕೃಷ್ಣ ನೀ ಸಣ್ಣವಾಗತ್ತೆ ಬೇಡ್ಕೋತಾಳ, ಉಡಿ ಒಡ್ಡಿ ಬೇಡ್ಕೋತಾಳ ಕರೆ. ಕೃಷ್ಣ ಸಣ್ಣವಾಗಲಿಲ್ಲ. ಆಗ್ಲಿಲ್ಲ ಅಷ್ಟ್ರೊಳಗೆ ಗಂಡ ಎತ್ಕೊಂಡು ಹೊಡ್ಕೊಂಡು ಮನಿ ಸಮೀಪ ಬರ್ತಿದ್ದ. ಗೌಳಿಗಿತ್ತಿ ತಿಳ್ಕೊಂಡು ನನ್ನ ಗಂಡ ನೋಡಿದ್ರೆ ನನ್ನ ಒಗತನ ಹರಿತದ ತಿಳ್ಕೊಂಡ. ಹೌದು ಗೌಳಿಗಿತ್ತಿ ಕೃಷ್ಣನ ಕೈ ಹಿಡ್ಕೊಂಡು ಎಳ್ಕೊಂಡು ಒಯ್ದು ಮಂಚದ ಮ್ಯಾಲ ಮನ್ಸೂರ್ ಶಾಲ ಹೊತ್ತಿ ಮಂಚದ ಮ್ಯಾಲ ಮನಗಿಸಿ ಮ್ಯಾಲ ಶಾಲ
ಹೊತ್ತದಳು ಜ್ಞಾನ ಶಾಲ ಬಚ್ಚದಳು. ಅವಾಗ ಗೌಳಿಗಿತ್ತಿ ಗಂಡ ಬಂದು ಎತ್ತು ಕಟ್ಟಿ ಕೈಕಾಲು ಮುಖ ತಕೊಂಡ ಗೌಳಿಗಿತ್ತಿ ಗಂಡ ಊಟಕ್ಕೆ ಕೂತ ಊಟಕ್ಕೆ ಗೌಳಿಗಿತ್ತಿ ನೀಡ್ತಿದ್ದಳು. ಬಂಧುಗಳೇ, ಅಷ್ಟರೊಳಗೆ ಏನಾಯ್ತು, ಹಾ ಹಾ ಗೌಳಿಗಿತ್ತಿ ಗಂಡನ ನೆದರ ಮನ್ಸದ ಮ್ಯಾಲ ಹೋಯ್ತ. ಹಾ. ಅವಾಗ ಕೇಳ್ತಾನ ಗೌಳಿಗಿತ್ತಿ ಗಂಡ, ಏ ಏ ನಾ ಇಲ್ಲಾರದಾಗ ಹೌದು ನನ್ನ ಮನ್ಯಾಗ ಬಂದು ಮನ್ಸದ ಮೇಲೆ ಅವ ಯಾವ ಮಕ್ಕೊಂದನ ಯಾವನ ಕರ್ಕೊಂಡ್ ನೀ ಮನ್ಕೊಂಡಿ ಅಂತ ಪುಣ್ಯಾತ್ಮರಿ ಗೌಳಿಗಿತ್ತಿ ಯಾವನ ಕರ್ಕೊಂಡು ಮನ್ಕೊಂಡಿ ಅಂತ ಕೇಳ್ದ. ಹೌದು ಅವಾಗ ಗೌಳಿಗಿತ್ತಿ ಏನ್ ಹೇಳ್ಬೇಕು ಗಂಡಗನ್ನೋದು ದಿಕ್ಕ ಸಹಿಸಲಿಲ್ಲ. ಅವಾಗ ಗೌಳಿಗಿತ್ತ ತಾಳ ಮನಸ್ಸಿನೊಳಗೆ ವಿಚಾರ ಮಾಡಿದ್ಲು, ಆಪತ್ತು ಬಾಂಧವ ಕರುಣಾನಿಧಿ ದಯಾಸಾಗರ ನನ್ನ ತಾಳಿ ನಿನ್ನ ಕೈಯಾಗದ ಪರಮಾತ್ಮ, ನೀ ಹೆಂಗ ಕಾಪಾಡ ತಿಳ್ಕೊಂಡು ಮನಸ್ಸಿನೊಳಗೆ ವಿಚಾರ ಮಾಡಿ ಗಂಡ ಹೇಳ್ತಾಳ, ಹೌದು ಹೌದು ಯಾನ್ರಿ ನೀವಿಲ್ಲಾರ್ದಾಗ ನನ್ನ ಮನ್ಯಾಗ ಬರ ಅವ್ಯಾವ ಗಣಮಾಗ ಈಗ ಭಾರತ ಗಾಡಿಗೆ ನಮ್ಮ ತಂಗಿ ಬಂದಾಳ ದಳದ ಬಂದಾಳ ಅಂತೇಳಿ ನಾ ಮನ್ಸದ ಮೇಲೆ ಶಾಲು ಹಚ್ಚಿ ಮನಗಿಸಿನ ಹೇಳ್ತಾಳ ಪುಣ್ಯಾತ್ಮರಿ. ಹೌದು ಅವಾಗ ಗೌಳಿಗಿತ್ತಿ ಗಂಡ ತಾನ ಏನಂದ, ಯಾನು ಹುಚ್ಚಿದ್ದೀನಿ, ಬಹಳ ದಿವಸಕ್ಕೆ ನನ್ನ ಸಸಿ ನಮ್ಮ ಊರಿಗೆ ಬಂದಾಳ, ಬಂಗಾರ ಆಕಿನ ಎಬ್ಬಸಲಾರ್ದೆ ನಾ ಊಟ ಮಾಡಿದ್ರ ಎದ್ದಿದ್ದು ನನಗೆ ಏನಂದಾಳ, ನಾ ಹೋಗಿ ಎಬ್ಬಿಸಿ ಊಟ ಮಾಡ್ತೀನಿ ಅಂತ. ಹೌದು ಹೌದು ನಾ ಹೋಗಿ ಎಬ್ಬಿಸಿ ಊಟ ಮಾಡ್ತೀನಿ ತಿಳ್ಕೊಂಡು ಉಣು ಗಂಗಾಳ ಬಿಟ್ಟು ಹೋಗಿ ಮನ್ಸದ ಮೇಲೆ ಮನ್ಕೊಂಡಿರ್ತಕ್ಕಂತ ಕೃಷ್ಣ ಪರಮಾತ್ಮನ ಮ್ಯಾಲಿನ ಶಾಲ ಜಗದ್ರ ಗೌಳಿಗಿತ್ತಿ ತಂಗಿಯಾಗಿ ನಿಂತಿದ್ದ ಪುಣ್ಯಾತ್ಮರೇ, ಗೌಳಿಗಿತ್ತಿ ತಂಗಿಯಾಗಿ ನಿಂತಿದ್ದ. ಹೌದು 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 ಇದು ಎದರ ಪ್ರಭಾವ ಅಂತ ಕೇಳಿದ್ರ ಗೌಳಿಗಿತ್ತಿ ಕೃಷ್ಣ ಪರಮಾತ್ಮನ ಮೇಲೆ ಇಟ್ಟಿರ್ತಕ್ಕಂತ ನಂಬಿಕೆ ಪ್ರೇಮ 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 ವಿಶ್ವಾಸದ ಪ್ರಭಾವ ಹಿಂಗೈತಿ. ಅದಕ್ಕೆ ಇವತ್ತಿನ ದಿವಸ ನಾವು ಹಾಡುವಂತ ಹಾಡಿನಲ್ಲಾಗಲಿ ಮಾತಾಡ್ತಕ್ಕಂತ ಮಾತಿನಲ್ಲಾಗಲಿ ಬಾರ್ಸಾಡ್ತಕ್ಕಂತ ವಾದ್ಯಗಳಲ್ಲಾಗಲಿ ಅನೇಕ ತರ ಲೋಪದೋಷಗಳಾಗುತ್ತವ. ಆಗುವಂತ ತಪ್ಪನ್ನುವಂಥದ್ದು ಬಾಜು ಒಪ್ಪನಂತ ಸ್ವೀಕಾರ ಮಾಡಬೇಕು ತಿಳ್ಕೊಂಡ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಕೂಡ ಇನ್ನೊಮ್ಮೆ ನಮಸ್ಕಾರಗಳನ್ನ ಹೇಳಿ ಈಗ ಟೈಮ್ ಈಗಾಗಲೇ ಬಹಳ ಆಗ್ಯದ. ಯಾರೋ ಕಮಿಟಿಯವರು ಬರ್ರಿ, ಯಾರು ಹಿರಿಯರು ಬಂದು ಒಂದು ವಿಷಯ ಯಾವ ಈ ಲಕ್ಷ್ಮಿ ಕಮಿಟಿ ಪರವಾಗಿ ಎಲ್ಲ ಹಿರಿಯರು ಒಂದೆರಡು ಮಾತು ಹೇಳ್ಯಾರ. ಯಾವುದೇ ಪ್ರಶ್ನೆ ಹಾಲು ಮತದಾಗೆ ಆಗಬೇಕು, ಪ್ರಶ್ನೆ ಇಡಂಗಿಲ್ಲ. ಆಮೇಲೆ ಹಾಲು ಮತದಾಗೆ ಹಾಡು ಆಗಬೇಕು, ಹಾಲು ಮತದಾಗೆ ಪ್ರಶ್ನೆ ಆಗಬೇಕು. ವಾದ ವಿವಾದ ಅಗದಿ ಮಾರ್ಗ ರೂಪನಾಗ ವಾದ ವಿವಾದ ಆಗಬೇಕು. ಮತ್ತ ಯಾವುದು ಭಾಷೆಗಳು ವ್ಯಸನ ಇದು ವ್ಯರ್ಥ ಬರಬಾರ್ದು. ಎರಡು ನಾಳೆಗೆ ವಿನಂತಿ ಮಾಡಿ ಬೇಡಿಕೊಡುತ್ತೆ. ಏನ್ ಮಾಡಿದ್ರು ಹಾಲು ಮತಾಗಿ ಚರ್ಚೆ ಆಗಬೇಕು. ಪ್ರಶ್ನೆ ಹಾಲು ಇರ್ಲಿ, ಬಹಳ ಸಂತೋಷ ಅದ. ಬಹಳ ಕಡೆ ಹಾಲು ಮತದ ವಿಷಯ ಕೇಳೋ ಮಂದಿ ಕಡಿಮೆ ಆಗ್ಯದ. ಆದರೂ ಈ ಸೋನಾಳ ಗ್ರಾಮದೊಳಗೆ ಹಾಲು ಮತದೊಳಗೆ ವಿಷಯ ನಡಿಬೇಕಂತಕ್ಕಂಥ ಮಾತನ್ನ ಬಹಳ ಅದ್ಭುತವಾಗಿ ವಿಷಯ ಇರ್ತಾರ. ಒಂದು ಮಾತು ಹೇಳಿದ್ರು ಅಣ್ಣವರು, ಎರಡೂ ಸಂಘದವರು ಶಬ್ದ ಹೊಲಸ ಅಂದ್ರ ಕೆಟ್ಟ ಶಬ್ದಗಳು ಅವ್ರಿಗೆ ಆಗಲಿ ದೇವ್ರಿಗೆ ಆಗಲಿ ಅಂತ ಮಾತಾಡತಕ್ಕಂಥ ಮಾತುಗಳನ್ನ ನೀವು ಎರಡೂ ಸಂಘದವರು ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ಯಾರ. ಇದು ಸೋನಾಳ ಹನುಮಂತಗೌಡರ ಸಂಘದ. ನಾವು ಹೊಲಸ ಪೋಕಳ ಮಾತಾಡ್ಲಕ್ಕ ನಾವು ಹೋಗುದಿಲ್ಲ. ಅದು ಮದಗೊಂಡು ಮುತ್ತನ ಪ್ರೀತಿ ಶಿಶು ಮಕ್ಕಳ ಸಂಘದ, ಅವರು ಕೂಡ ಹೊಲಸ ಮಾತಾಡ್ಲಾರ್ದೇನೆ ಈಗ ಈ ಸೋನಾಳ ಗ್ರಾಮಕ್ಕೆ ಬಂದಾರಪ್ಪ ಅಂತಂದ್ರ ನಮ್ಮ ಆಳ್ಗಿ ಕುಂಟು ಸರ್ ಯಾವ ವಿಷಯಗಳನ್ನ ನಮಗೆ ಕೇಳ್ತಾರ ಕೇಳಿ ನಮಗೆ ಎಷ್ಟು ಕರೆಕ್ಟಾಗಿ ಬರ್ತಿತ್ತಪ್ಪ ಅಂತಂದ್ರ ಅವ್ರು ಕೇಳಿರ್ತಕ್ಕಂಥ ವಿಷಯಕ್ಕೆ ನಾವು ಬರ್ತದಂತ ಹೇಳ್ತನು. ಉತ್ತರ ತಪ್ಪೈತಂದ್ರೆ ಅದ್ರ ಉತ್ತರ ಅವರು ಹೇಳ್ಬೇಕು, ಹೇಳಿ ಜನರಿಗೆ ಹೌದು ಅನಿಸ್ಬೇಕ. ಇನ್ನು ನಾ ಕೇಳಿರ್ತಕ್ಕಂಥ ವಿಷಯ ಅವ್ರಿಗೆ ಬರ್ತಪ್ಪ ಅಂತಂದ್ರೆ ಕರೆಕ್ಟಾಗಿ ಬರ್ತದಂತ ಹೇಳ್ತಾರ. ಅಕಸ್ಮಾತ್ ಒಂದು ವೇಳೆ ವಿಷಯ ಅದು ಅವ್ರು ಹೇಳಿರ್ತಕ್ಕಂಥ ವಿಷಯ ನಮ್ಗೆ ಸಮಸ್ತ ಆಗ್ಲಿಕ್ಕಪ್ಪ ಅಂತಂದ್ರ ಈ ದಯವಿಟ್ಟು ಹೊಡ್ಯಾಂಗ ಉತ್ತರ ಹೇಳಿ ಊರಾಗ ಆರತಿ ಮಾಡ್ತಾರ, ಅಲ್ಲಿ ತನ ಆರತಿ ಮಾಡಂಗ. ಹೌದು ಹೌದು ಬಿಟ್ಟೇಬೇಕು ವಾದ. ಇನ್ನು ಭಾಳ ಮಾತಾಡಲಾರ್ದೇನೆ ಚಾರ್ ಹಾಡಿ ಪಾಳೆ ಅವ್ರಿಗೆ ಕೊಡೋಣ.